ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪಯಣ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಕಡೆಗೆ. ವಿತೌಟ್ ಪ್ಲ್ಯಾನಿಂಗ್ ಸಡನ್ನಾಗಿ ಎಲ್ರಿಗೂ ಏನಾಯಿತು ಏನೋ ಗೊತ್ತಿಲ್ಲ, ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗೋಣ ನಡೀರಿ ಅಂತ ಹೇಳಿದ್ರು. ಸ್ಯಾಟರ್ಡೆ ಮಾರ್ನಿಂಗ್ ಅಂದ್ಕೊಂಡು ಸ್ಯಾಟರ್ಡೆ ಈವ್ನಿಂಗ್ 4ಗೆಲ್ಲ ಗೌರಿಬಿದನೂರಿಂದ ಬೆಂಗಳೂರು ಬಸ್ಗಾದರೆ ಸ್ಟಾರ್ಟ್ ಆದ್ವಿ. ಸೊ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಸ್ ಹತ್ತಿ ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋ ಫ್ರೀ ಟಿಕೆಟಲ್ಲಿ ಫಸ್ಟ್ ಟೈಮ್ ಇಷ್ಟು ಲಾಂಗ್ ಹೋಗ್ತಿದ್ವಿ. ಸೊ ಟಿಕೆಟ್ ತೊಗೊಂಡು ಬ್ಯಾಂಗ್ಳೂರಿಗೆ ನಮ್ಮ ಜರ್ನಿ ಆದರೆ ಸ್ಟಾರ್ಟ್ ಮಾಡಿದ್ವಿ. ನಾವು ಗೌರಿಬಿದನೂರಲ್ಲಿ 4ಗೆ ಬಿಟ್ವಿ. ಸೊ ಬ್ಯಾಂಗ್ಳೂರಿಗೆ ಹೋಗೋಷ್ಟೊತ್ತಿಗೆ 6:20 ಸಮಥಿಂಗ್ ಆಗಿತ್ತು. ಇನ್ನು ಏನು ರಿಸರ್ವೇಷನ್ ಮಾಡ್ಕೊಳ್ದೆ ಹೋಗ್ತಾಯಿದ್ವಿ. ಧರ್ಮಸ್ಥಳ ಬಸ್ಸಸ್ ಇರುತ್ತೋ ಇರಲ್ವೋ, ಅದು ಬೇರೆ ಸ್ಯಾಟರ್ಡೆ ಸಂಡೇ ಬೇರೆ ಹೋಗ್ತಾಯಿದ್ದೀವಿ, ಫುಲ್ ರಶ್ ಇರುತ್ತೋ ಏನೋ ಅಂತ ಅಂದ್ಕೊಂಡಾದರೆ ಹೋದ್ವಿ. ಇನ್ನು ಬ್ಯಾಂಗ್ಳೂರು ರೀಚ್ ಆದಮೇಲೆ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಅಲ್ಲಿರೋ TC ಡ್ರೈವರ್ ಕಂಡಕ್ಟರ್ಸ್ಗೆಲ್ಲ ಕೇಳಿದ್ವಿ ಧರ್ಮಸ್ಥಳ ಬಸ್ ಎಷ್ಟೊತ್ತಿಗೆ ಬರುತ್ತೆ ಏನು ಅಂತ. ಸೊ ಅವ್ರು ಹೇಳಿದ್ರು ವಿತೌಟ್ ರಿಸರ್ವೇಷನ್ ಬಸ್ ಬರುತ್ತೆ, ವೆಯ್ಟ್ ಮಾಡಬೇಕು ಅಂತ. ಸೊ ಫೈನಲಿ ಒಂದು ಎಕ್ಸ್ಟ್ರಾ ಬಸ್ ಆದರೆ ಬಂದಿತ್ತಂತೆ, ಸೈಡಲ್ಲಿ ಹಾಕಿದ್ರು. ನಾವೆಲ್ಲ ಹೋಗಿ ಕೂತ್ಕೊಂಡು ಇವರೆಲ್ಲ ಧರ್ಮಸ್ಥಳಕ್ಕೆ ಹೋಗೋರೆ. ಆಮೇಲೆ ಗೊತ್ತಾಗಿ ಪಾಪ ಒಬ್ಬೊಬ್ಬರೇ ಎಲ್ಲರೂ ಬರ್ತಿದ್ದಾರೆ. ಇನ್ನು ನಾವು ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಬೆಂಗಳೂರಿಂದ 7 ಆಗಿತ್ತು. ಇನ್ನು ಟಿಕೆಟ್ ತೊಗೊಂಡು ಧರ್ಮಸ್ಥಳಕ್ಕೊಂದು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವಿಲ್ಲಿ 7:20ಗೆ ಸ್ಟಾರ್ಟ್ ಮಾಡಿದ್ರೆ ಧರ್ಮಸ್ಥಳ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 3 ಆದರೆ ಆಗಿತ್ತು. ನಾನು ಧರ್ಮಸ್ಥಳಕ್ಕೆ ಹೋಗಿದ್ದು ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಅಂದ್ಕೊತೀನಿ. ಆಮೇಲೆ ಈಗ ಸಡನ್ನಾಗಿ ಯಾಕೋ ದೇವ್ರ ದರ್ಶನ ಮಾಡ್ಕೊಬೇಕು ಅನಿಸ್ತು. ಸೊ ಬಂದುಬಿಟ್ವಿ. ಇಲ್ಲಿ ಗೇಟ್ ವೇ ಆಫ್ ಧರ್ಮಸ್ಥಳ ಅಂತ ನೋಡ್ತಿದ್ದೀರಲ್ವ. 12 ಅವರ್ಸ್ ಜರ್ನಿ ಮಾಡಿದ್ರು ಆ ನೋವೆಲ್ಲ ಈ ಪ್ಲೇಸ್ನ ನೋಡಿದ ತಕ್ಷಣ ಪಟ್ ಅಂತ ಹೊಟ್ಟೋಯ್ತು ಅನ್ನಿಸ್ತು. ಎಷ್ಟೇ ನಾವು ಜರ್ನಿ ಮಾಡಿದ್ರು ಈ ಪ್ಲೇಸ್ನ ನೋಡಿದ ತಕ್ಷಣ ಒಂಥರ ಪ್ರಶಾಂತವಾಗಿ ಅನ್ನಿಸ್ತು. ಆ ಪ್ಲೇಸ್ಗಿರೋ ಮಹಿಮೆ ಅಂಥದ್ದು. ಇನ್ನು ನಾವು ಸ್ಯಾಟರ್ಡೆ ನೈಟ್ 3ಗೆ ರೀಚ್ ಆದ್ವಿ. ಇನ್ನು ಫ್ರೆಶಪ್ ಆಗಿಬಿಟ್ಟು ರೆಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ದರ್ಶನಕ್ಕಾದರೆ ಹೋಗೋಣ ಅಂತಂದ್ಬಿಟ್ಟು ಫ್ರೆಶಪ್ ಆಗಿ ದರ್ಶನಕ್ಕಾದರೆ ಸ್ಟಾರ್ಟ್ ಆದ್ವಿ. ಇನ್ನು ಸಂಡೇ ಬೇರೆ ಅಲ್ವಾ, ಫುಲ್ ರಶ್ ಇರುತ್ತೆ, ವೀಕ್ ಆಫ್ಸ್ ಎಲ್ಲ ಅಂತೇಳಿ ದರ್ಶನಕ್ಕಾದರೆ ಸ್ಟಾರ್ಟ್ ಆದ್ವಿ. ನಾವು 5:55ಗೆ ಸ್ಟಾರ್ಟ್ ಆದರೆ ನಮಗೆ ಕರೆಕ್ಟಾಗಿ ದರ್ಶನ ಆಗೋಷ್ಟೊತ್ತಿಗೆ 7:20 ಹಂಗೆ ದರ್ಶನ ಆಗಿ ನಾವು ಆಚೆ ಆದರೆ ಬಂದ್ವಿ. ಇಲ್ಲಿ ಫುಲ್ಲು ರಶ್ ಇತ್ತು ಸಂಡೇ ಆಗಿರೋದ್ರಿಂದ. ಇನ್ನು ಕ್ಯೂಯಲ್ಲಿ ನಿಂತ್ಕೊಂಡು ನಾವೆಲ್ಲ ಹೋಗ್ತಿದ್ವಿ. ನಿಜ ಹೇಳ್ತೀನಿ, ಇಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಇರೋರೇ ಅದೃಷ್ಟವಂತರು. ಆ ವಾತಾವರಣ ಆಗಲಿ, ಆ ತಂಪಾದ ಗಾಳಿ ಆಗಲಿ, ಆ ಗ್ರೀನರಿ ಆಗಲಿ ಎಷ್ಟು ಪ್ರಶಾಂತವಾಗಿತ್ತು ಅಂತಂದರೆ ಇಲ್ಲೇ ಇದ್ದುಬಿಡ್ಬೇಕು ಅನಿಸ್ತು. ಬಟ್ ಆಗಲ್ಲ ಅಲ್ವಾ. ಸೊ ಮಂಡೆಯಿಂದ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಕೂಡ ಸಂಡೇನೇ ಬಂದಿದ್ವಿ. ಇನ್ನು ನಮಗೆ 6:20 ಹಂಗೆ ಗೋಡನಲ್ಲಾದರೆ ಹಾಕಿದ್ರು, ಒಂದು ಹಾಫ್ ಆನ್ ಅವರು. ಆಮೇಲೆ ಗೋಡನಿಂದ ಬಿಟ್ಟರು ದರ್ಶನಕ್ಕೆ. ಇನ್ನು ಡೈರೆಕ್ಟ್ ದರ್ಶನಕ್ಕೆ ಹೋಗೋವಾಗ ನೆಕ್ಸ್ಟ್ ನಾನು ಎಲ್ಲೂ ವೀಡಿಯೋಸ್ ತೊಗೊಳಕ್ಕೆ ಹೋಗಿಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು ಫುಲ್ಲು ಜನ ಇದ್ದರು ಸಂಡೇ ಆಗಿರೋದ್ರಿಂದ. ಇನ್ನು 7:20ಗೆ ದರ್ಶನ ಮುಗಿಸ್ಕೊಂಡು ಆಚೆಗಾದರೆ ಬಂದ್ವಿ. ಆಮೇಲೆ ನಮ್ಮ ಸಂಪ್ರದಾಯ ಪ್ರಕಾರ ಕೆಲವು ಫೋಟೋಸು ವೀಡಿಯೋಸ್ ತೊಗೊಂಡ್ವಿ. ಅಲ್ಲೇ ಸ್ವಲ್ಪ ದೇವಸ್ಥಾನದಲ್ಲಿದ್ದು ನೆಕ್ಸ್ಟ್ ನಮ್ಮ ಪಯಣ ಸೌತಾಡ್ಕ ಗಣೇಶ ಕಡೆ. ಇನ್ನು ಅದ್ರ ನೆಕ್ಸ್ಟ್ ವೀಡಿಯೋ ಮುಂದೆ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.